ಯೆಹೋವನ ಭಯವು ಪರಿಶುದ್ಧವಾದದ್ದು ಅವು ಶಾಶ್ವತವಾಗಿದೆ. ಯೆಹೋವನ ವಿಧಿಗಳು ಯಥಾರ್ಥವಾದದ್ದು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಿಚಿತಕ್ಕಿಂತಲೂ ಅಪೇಕ್ಷಿಸತಕ್ಕವುಗಳು. ಅದು ಜೇನುತುಪ್ಪಗಿಂತಲೂ ಶೋಧಿಸಿದ ಜೇನುತುಪ್ಪಗಿಂತಲೂ ಸಿಹಿಯಾಗಿದೆ. ಯೋಹಾನ 14ನೇ ಅಧ್ಯಾಯ 12 ನಿಮಗೆ ನಿಜವಾಗಿ ಹೇಳ್ತೇನೆ, ನನ್ನನ್ನು ನಂಬುವವನು ನಾನು ನನ್ನ ಕ್ರಿಯೆಗಳನ್ನು ತಾನು ನಡೆಸುವ ಕ್ರಿಯೆಗಳನ್ನು ಮತ್ತು ಅವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಎರಡು ತಿಮೋತಿ 2ನೇ ಅಧ್ಯಾಯ 13ನೇ ವಚನ. ಈ ಮಾತು ನಂಬತಕ್ಕದ್ದಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದರೆ ಆತನೊಡನೆ ಜೀವಿಸುವೆವು. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನೂ ಮಾಡಲಾರನು. ಸಾಗರ್ ಜೋರ ಚಪ್ಪಾಳೆ అందరూ చెవులు మూసుకోండి. స్టార్ట్ చేయి. చెప్పు, గుర్తు చేసుకో. God's love is great. ఇంకేం చెప్పు. మర్చిపోయిందా? ఫస్ట్ నుంచి చెప్పు. God's love is వీడియో తీస్తుండ్రు. చెప్పు. God's love is big. God's love is great. God's love is bad. And God is వెరీ గుడ్. ఓకే. ಯಾಕೋಬನ 2ನೇ ಅಧ್ಯಾಯ 8ನೇ ವಚನ. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ರಾಜ್ಯಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೇ ವಚನ. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸುತ್ತಿರುವುದು ಅವನಿಗೆ ಭೂಷಣ. ವೆರಿ ಗುಡ್. ನಾನು ಯೋಬನು 8:20. ಈಗ ದೇವರ ನಿರ್ದೋಷಿಯನ್ನು ತಳ್ಳಿ ಬಿಡುವುದಿಲ್ಲ, ಕೆಡುಕರನ್ನು ಕೈ ಹಿಡಿಯುವುದಿಲ್ಲ. ಸಾರಿ.